ನಿಮಗೆ ಕೋಪ, ದುಃಖ, ಭಯ, ಬೇಜಾರು, ಆತಂಕ ಈ ಥರ ಯಾವುದಾದ್ರೂ ಭಾವನೆ ನಿಮ್ಮಲ್ಲಿ ಬಂದಾಗ ಏನು ಮಾಡ್ತೀರಾ? ಫಸ್ಟು ಏನು ಮಾಡ್ತೀರಾ ಅನ್ನೋದು ಬಿಡೋಣ. ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಸೈಲೆಂಟಾಗಿ ಏನು ಮಾಡದೆ ಹಾಗೆ ಇದ್ರೆ ಆ ಭಾವನೆ ಹಾಗೆ ನಿಮ್ಮ ಒಳಗೆ ಸಪ್ರೆಸ್ ಆಗಿ ಇರುತ್ತೆ. ನಿಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಹೋಗಿ ಕುತ್ಕೊಂಡು ನಿಮ್ಮ ಆರೋಗ್ಯ ಕೆಡುತ್ತೆ, ನಿಮ್ಮ ಮನಃಶಾಂತಿ ಕೆಡುತ್ತೆ. ಈ ರೀತಿ ತುಂಬ ಪ್ರಾಬ್ಲಮ್ಸ್ ಆಗತ್ತೆ. ಅದ್ರ ಬದಲು ನಿಮಗೆ ಕೋಪ ಬಂತು ಅಥವಾ ಯಾವುದಕ್ಕೂ ನೋವಾಗ್ತಿದೆ, ದುಃಖ ಆಗ್ತಿದೆ ಅಂದಾಗ ಫಸ್ಟು ಒಬ್ಬರೇ ಒಂದು ಜಾಗದಲ್ಲಿ ಕುತ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಹೀಗೆ ಕುತ್ಕೊಂಡು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿ, ಅಂದರೆ ನೀವು ಚಿಕ್ಕವರಿದ್ದಾಗ ಆ ನಿಮ್ಮ ಫೇಸನ್ನು ಒಂದ್ಸಲ ನೆನೆಸ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡ್ಗೆ ಒಂದು ಪೆಟ್ ನೇಮ್ ಇಟ್ಟಿದ್ದೀರಾ ಅಲ್ವಾ, ಆ ನೇಮಿಂದ ಕರೀರಿ, ಮೈ ಡಿಯರ್ ಇನ್ನರ್ ಚೈಲ್ಡ್, ಬಾ, ನನಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಒಳ ಕಣ್ಣಿಂದ ನಿಮ್ಮ ಮುಂದೆ ಇನ್ನರ್ ಚೈಲ್ಡ್ ಕೂತಿರೋ ಹಾಗೆ ನೀವು ಇಮ್ಯಾಜಿನ್ ಮಾಡಿಕೊಂಡು ಆ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡಿ. ಯಾಕೆ ಈ ನೋವನ್ನು ಎಲ್ಲಿಂದ ತಂದ್ಕೊಂಡೆ, ಈ ಕೋಪವನ್ನು ಎಲ್ಲಿಂದ ತಂದ್ಕೊಂಡಿದ್ಯಾ, ಇದು ಬೇಡ, ಇದು ನಮ್ಮದಲ್ಲ, ಏನು ನೋಡಿ ತಂದ್ಕೊಂಡ್ಯೋ, ಏನು ಕೇಳಿಸ್ಕೊಂಡು ತಂದ್ಕೊಂಡ್ಯೋ, ಇದನ್ನು ಬಿಟ್ಬಿಡು, ಲೆಟ್ ಗೋ ಮಾಡು, ಲೆಟ್ ಗೋ, ಪ್ಲೀಸ್ ಲೆಟ್ ಗೋ, ಲೆಟ್ ಗೋ ಮಾಡು. ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತೀನಿ. ಇನ್ನು ಮುಂದೆ ನನ್ನ ಪ್ರೀತಿಯಿಂದಾನೇ ನಿನ್ನ ಗಾಯಗಳೆಲ್ಲವೂ ವಾಸಿಯಾಗುತ್ತೆ. ನಾವಿಬ್ಬರು ಎಷ್ಟೊಂದು ಸಾಧನೆ ಮಾಡೋದಿದೆ, ಹಾಗಾಗಿ ಲೆಟ್ ಗೋ ಮಾಡು ಅಂತ ಹೇಳ್ಕೊಡಿ. ಹೇಳ್ಕೊಂಡ ನಂತರ ನೋಡಿ ನಿಮ್ಮ ಮನಸ್ಸಿನ ಭಾವನೆ ಹೀಗೆ ಚೇಂಜ್ ಆಗಿರುತ್ತೆ. ಸೊ ಇಷ್ಟೇ ಸಿಂಪಲ್, ಅಲ್ಲಿಂದ ಲೆಟ್ ಗೋ ಆಗುತ್ತೆ ಆ ಇಮೋಷನ್. ಅದ್ರ ಬದಲು ಒಳಗಿಟ್ಕೊಂಡು ಎಲ್ಲ ಅದನ್ನು ಹಾಳು ಮಾಡಿಕೊಂಡು, ನಿಮ್ಮ ದೇಹವನ್ನು ಹಾಳು ಮಾಡಿಕೊಂಡು, ಮನಸ್ಸನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಮಾಡಿ ಇನ್ನು ಮುಂದೆ ಮಾಡಿಬಿಟ್ಟು ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಶೇರ್ ಮಾಡಿ.